ಮಲೆಮಹದೇಶ್ವರ ಬೆಟ್ಟದಲ್ಲಿ ಮತ್ತೊಂದು ಹುಲಿಗೆ ವಿಷ ಉಣಿಸಿ ಕೊಲೆ ಮಾಡಲಾಗಿದೆ. ಈ ಪ್ರಕರಣ ಬಹಳಷ್ಟು ಒಂದು ಗಂಭೀರತೆಯನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಜೊತೆಗೆ ಇತ್ತೀಚೆಗೆ ಕಾಡು ಪ್ರಾಣಿಗಳಿಗೆ ವಿಷ ಉಣಿಸ್ತಕ್ಕಂಥ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಈ ಬಗ್ಗೆ ಅರಣ್ಯ ಸಚಿವರು ಏನ್ ಹೇಳ್ತಾರೆ ಅಂತ ಕೇಳ್ತೀನಿ ಸರ್. ಪ್ರಮುಖವಾಗಿ ಕಳೆದ ಬಾರಿ 2 ಹುಲಿಗಳಿಗೆ ಮತ್ತೆ ಹುಲಿ ಮರಿಗಳಿಗೆ ವಿಷ ಉಣಿಸಿದ್ರು. ಈಗ ಮತ್ತೊಂದು ಹುಲಿಗೆ ವಿಷ ಉಣಿಸಿ ಕೊಲೆ ಮಾಡಲಾಗಿದೆ. ಮತ್ತೆ ಆ ಭಾಗದಲ್ಲಿ ಪದೇ ಪದೇ ಇಂಥ ಒಂದು ದುರ್ಘಟನೆಗಳು ನಡೀತಾ ಇದೆ ಸರ್. ಅರಣ್ಯ ಸಚಿವರಾಗಿ ತಾವು ಯಾವ ರೀತಿಯ ಒಂದು ಕ್ರಮವನ್ನು ತೆಗೆದುಕೊಂಡಿದ್ದೀರಿ? ನೋಡಿ, 1ನೇ ಅಕ್ಟೋಬರ್ಗೆ ಮಲೆಮಹದೇಶ್ವರ ಅರಣ್ಯದಲ್ಲಿ ವನ್ಯಜೀವಿ ಧಾಮದಲ್ಲಿ ಒಂದು ಹುಲಿಯನ್ನು ಹತ್ಯೆ ಮಾಡಲಾಗಿದೆ. ಇದು ಅತ್ಯಂತ ದುಃಖಕರವಾದಂತಹ ಒಂದು ಸಂಗತಿ. ತೀವ್ರವಾಗಿ ಖಂಡಿಸ್ತೇನೆ. ನಾನು ಆವಾಗಲೇ ಹೇಳಿದ್ದೆ, ನನ್ನ ಗಮನಕ್ಕೆ ಬಂದ ತಕ್ಷಣ 2ನೇ ತಾರೀಕು ಬೆಳಗ್ಗೆ ನನಗೆ ಮಾಹಿತಿ ಬಂತು. ನಾನು ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಯವರ ನೇತೃತ್ವದಲ್ಲಿ ಒಂದು ತನಿಖಾ ತಂಡವನ್ನು ರಚನೆ ಮಾಡಿ ಕೂಡಲೇ ಆ ಒಂದು ಸ್ಥಳಕ್ಕೆ ಧಾವಿಸಿ ತನಿಖೆ ಮಾಡಿ, ಯಾರೇ ಇರಲಿ, ಯಾರು ಈ ಅಪರಾಧದಲ್ಲಿ ಭಾಗಿಯಾಗಿದ್ದಾರೆ ಅಂಥವರಿಗೆ ಪತ್ತೆ ಹಚ್ಚಿ ಅವರ ಮೇಲೆ ಕಾನೂನು ರೀತಿಯ ಕ್ರಮ ಆಗಬೇಕು ಅನ್ನುವಂಥ ಮಾತನ್ನು ಹೇಳಿದ್ದೆ. 48 ಗಂಟೆ ಒಳಗಾಗಿ ಇವತ್ತು ಈ ಅಪರಾಧಿಗಳನ್ನು, ಯಾರು ಹುಲಿಯನ್ನು ವಿಷಪ್ರಾಶನ ಮಾಡಿ ಹತ್ಯೆ ಮಾಡಿದ್ದಾರೆ ಅವರಿಗೆ ಈಗಾಗಲೇ ಪತ್ತೆ ಹಚ್ಚಿದ್ದಾರೆ, ಅವರಿಗೆ ದಸ್ತಗಿರಿ ಮಾಡಿದ್ದಾರೆ, ಕೋರ್ಟ್ ಎದುರುಗಡೆ ಹಾಜರುಪಡಿಸಿದ್ದಾರೆ. ಇನ್ನೂ ವಿಸ್ತೃತವಾದಂತಹ ಹೆಚ್ಚಿನ ಒಂದು ತನಿಖೆ ನಡೀತಾ ಇದೆ. ಮತ್ತು ಒಂದು ಮಾತು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ, ಈ ಕುಕೃತ್ಯದಲ್ಲಿ ಯಾರೇ ಭಾಗಿಯಾಗಿದ್ರು ಮತ್ತು ಇದರಲ್ಲಿ ಏನಾದರೂ ನಮ್ಮ ಇಲಾಖೆಯವರು ನಿರ್ಲಕ್ಷ್ಯ ತೋರಿದರೆ ಅಂಥವ್ರ ಮೇಲೆ ಸಹಿತ ಅತ್ಯಂತ ಕಠಿಣವಾದಂತಹ ಒಂದು ಕ್ರಮವನ್ನು ನಾವು ತೆಗೆದುಕೊಳ್ತೇವೆ. ಈಗಾಗಲೇ ನಾನು ಹೇಳಿದ್ದೇನೆ, ಇವತ್ತು ಫಾಸ್ಟ್ ಟ್ರ್ಯಾಕ್ ಮಾಡಬೇಕು, ಇವತ್ತು ಟ್ರಯಲ್ ಬೇಗ ಆಗಬೇಕು, ಚಾರ್ಜ್ ಶೀಟ್ ಬೇಗ ಆಗಬೇಕು, ಮತ್ತು ಯಾರು ಅಪರಾಧಿಗಳಿದ್ದಾರೆ ಅವರಿಗೆ ಶಿಕ್ಷೆ ಆಗಲೇಬೇಕು ಅನ್ನುವಂಥ ರೀತಿಯಲ್ಲಿ ನೀವು ಸಿದ್ಧತೆ ಮಾಡಿಕೊಳ್ಳಬೇಕು ಅನ್ನುವಂಥ ಮಾತನ್ನು ಈಗಾಗಲೇ ಹೇಳಿದ್ದೇನೆ. ಮತ್ತೆ ಈಗ ನೋಡಿ, ಇದರಲ್ಲಿ ವಿಶೇಷವಾಗಿ ನಮ್ಮ ಅರಣ್ಯದ ಅಕ್ಕಪಕ್ಕದಲ್ಲಿ ಸುತ್ತಮುತ್ತಲ ಇರುವಂತಹ ಏನು ಅಥವಾ ಅರಣ್ಯ ವಾಸಿಗಳಿದ್ದಾರೆ, ಹಾಡಿಗಳಿದ್ದಾವೆ. ಈ ಹಾಡಿಗಳಲ್ಲಿ ದನಗಳು, ಕರುಗಳು ಇದ್ದಾವೆ. ಇವತ್ತೇನು ಜಾನುವಾರುಗಳು ಸಾಕಾಣಿಕೆ ಮಾಡ್ತಾರೆ ಇವರು, ಆ ಜಾನುವಾರುಗಳಿಗೆ ಹುಲಿ ಅಟ್ಯಾಕ್ ಮಾಡಿ ಕಿಲ್ ಆಯಿತು, ಆ ಜಾನುವಾರು ಸತ್ತೋಗ್ಬಿಟ್ರೆ, ಯಾಕಂದ್ರೆ ಈ ಹುಲಿ ಏನಿತ್ತು 12 ವರ್ಷದ ವಯಸ್ಸಿನ ಹುಲಿ, ಇದಕ್ಕೆ ಬೇಟೆ ಆಡಲಿಕ್ಕೆ ಸ್ವಲ್ಪ ತೊಂದರೆ ಆಗ್ತಾ ಇತ್ತು ಅಂತ ಮಾಹಿತಿ ಇದೆ, ತಜ್ಞರ ವರದಿ. ಹೀಗಾಗಿ ಅದು ಕ್ಯಾಟಲ್ ಮೇಲೆ ಅವಲಂಬಿತ ಆಗಿತ್ತು ಆಹಾರಕ್ಕಾಗಿ. ಹೀಗಾಗಿ ಅವನ ಹಸು ಸತ್ತೋಗ್ಬಿಟ್ಟಿದೆ, ಈ ಹುಲಿ ಅಟ್ಯಾಕ್ ಮಾಡಿದೆ. ಅದು ರಿವೆಂಜ್ ತಕ್ಕೊಳ್ಬೇಕು ಅಂತೇಳಿ ಹೇಳಿ ದ್ವೇಷ ಮಾಡಿ ಇವತ್ತೊಂದು ಸಂಚು ಮಾಡಿ ವಿಷಪ್ರಾಶನ ಹಾಕಿ ಕೊಲ್ಲಲಾಗಿದೆ. ಹೀಗಾಗಿ ನಾನು ಒಂದು ತೀರ್ಮಾನವನ್ನು ಮಾಡಿದ್ದೇನೆ, ಇವತ್ತು ಅರಣ್ಯದ ಒಳಗಡೆನೂ ಇರುವಂತಹ ಏನು ಅರಣ್ಯ ವಾಸಿಗಳಿದ್ದಾರೆ ಅವರ ಜಾನುವಾರುಗಳು ಸತ್ತೋಗ್ಬಿಟ್ರೆ, ಹುಲಿ ತಿಂದಾಗ್ಬಿಟ್ರೆ, ಅಂಥ ಜಾನುವಾರುಗಳಿಗೆ ಸಹಿತ ಇವತ್ತು ಪರಿಹಾರ ಕೊಡಬೇಕು ಅನ್ನೋಂಥ ಒಂದು ಸೂಚನೆಯನ್ನು ನಮ್ಮ ಇಲಾಖೆ ವತಿಯಿಂದ ಈಗಾಗಲೇ ಕಳಿಸಿದ್ದೇನೆ. ಮತ್ತು ಈ ವಿಷಯದ ಬಗ್ಗೆ ಔಟ್ರೀಚ್ ಪ್ರೋಗ್ರಾಮ್ಸ್, ಸುತ್ತಮುತ್ತ ಇರುವಂಥ ಏನು ಕಾಡಂಚಿನಲ್ಲಿರುವಂಥ ಜನ ಇದ್ದಾರೆ ಅವರಿಗೆ ತರಬೇತಿ ಕೊಡುವಂಥದ್ದು, ಜಾಗೃತಿ ಮೂಡಿಸುವಂಥದ್ದು, ಸಹಾಯ ಮಾಡುವಂಥದ್ದು, ಅವರಿಗೆ ಅರಣ್ಯ ಏನಾದರೂ ಅರಣ್ಯದಲ್ಲಿ ಕಿರು ಅರಣ್ಯ ವಸ್ತುಗಳು ಕೊಡುವಂಥ ರೀತಿಯಲ್ಲಿ ಆರ್ಥಿಕ ಅಭಿವೃದ್ಧಿ ಆಗುವಂಥ ರೀತಿಯಲ್ಲಿನೂ ಸಹಿತ ನಾವು ಅವರಿಗೆ ಸಹಕಾರ ಮಾಡಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದೇನೆ. ಇಂಥ ಒಂದು ಕುಕೃತ್ಯಗಳು, ಇಂಥ ಘಟನೆಗಳು ಮರುಕಳಿಸದಂತೆ ಎಲ್ಲ ರೀತಿಯ ಎಚ್ಚರ ವಹಿಸಬೇಕು ಅಂತ ಈಗಾಗಲೇ ಹೇಳಿದ್ದೇವೆ. ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಯವರು ಖಾಲಿ ಇರುವಂಥ ಹುದ್ದೆಗಳು ಭರ್ತಿ ಮಾಡಲಿಕ್ಕೆ ನಮಗೆ ಈಗ ಹೇಳಿದ್ದಾರೆ. 540 ಫಾರೆಸ್ಟ್ ಗಾರ್ಡ್ಗಳನ್ನು ಈ ನೇಮಕಾತಿ ಮಾಡುವಂಥ ಪ್ರಕ್ರಿಯೆ ನಡೀತಾ ಇದೆ. 8ನೇ ತಾರೀಕಿಗೆ ನಮ್ಮ ವನ್ಯಜೀವಿ ಸಪ್ತಾಹದ ಸಮಾರೋಪ ಸಮಾರಂಭ ಇದೆ, ಅಲ್ಲಿ ನಾವು ಅದನ್ನು ಘೋಷಣೆ ಮಾಡ್ತೇವೆ. ಮಾನ್ಯ ಮುಖ್ಯಮಂತ್ರಿಗಳ ವತಿಯಿಂದಲೇ ನಾನು ಘೋಷಣೆಯನ್ನು ಮಾಡಿಸ್ತೇನೆ. ಅದರ ಜೊತೆಯಲ್ಲಿ ಇವತ್ತು ಎಲ್ಲ ರೀತಿಯ ಕ್ರಮಗಳನ್ನು ತೆಗೆದುಕೊಂಡು ವನ್ಯಜೀವಿಗಳ ಸಂರಕ್ಷಣೆ ಮಾಡುವಂಥ ಕೆಲಸ ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಸರಿ, ಕಾಡಿನಲ್ಲಿ ಕೂಡ ಕೆಲವರು ವಾಸವಾಗಿರ್ತಾರೆ ಅನ್ನೊಂದು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರಿ. ಅವ್ರಿಗೆ ಅಲ್ಲಿ ಬಿಟ್ಟು ಬೇರೆ ಕಡೆ ಎಲ್ಲಾದರೂ ಜನವಸತಿ ಪ್ರದೇಶಗಳಲ್ಲಿ ಅವ್ರಿಗೆ ಒಂದು ಇರೋದಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡ್ತಕ್ಕಂಥ ಒಂದು ಕ್ರಮಗಳೇನಾದರೂ ತೆಗೆದುಕೊಂಡು ಅವರ ಮನವೊಲಿಕೆಗಳನ್ನು ಮಾಡ್ತಕ್ಕಂಥದ್ದು ಅಥವಾ ಅವರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಒಂದು ಆಕ್ಷನ್ ಏನಾದರೂ ಆಗಿದೆಯಾ? ನೋಡಿ, ಈಗಾಗಲೇ ನಮ್ಮ ಅಧಿಕಾರಿಗಳು ಅವ್ರ ಜೊತೆಯಲ್ಲಿ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. ಯಾರು ಅರಣ್ಯದ ಹೊರಗಡೆ ಹೋಗಲಿಕ್ಕೆ ಬರ್ತಾರೆ, ಸರ್ಕಾರದ ಏನು ನಿಯಮಗಳಿದ್ದಾವೆ, ಏನು ಪ್ಯಾಕೇಜ್ ಇದೆ, ಆ ಪ್ಯಾಕೇಜ್ ನಾವು ಕೊಡಲಿಕ್ಕೆ ತಯಾರಿದ್ದೀವಿ. ಅದಕ್ಕೆ ಸ್ವಲ್ಪ ಅನುದಾನದ ಕೊರತೆನೂ ಇದೆ, ಮಾತನಾಡ್ತಾರೆ. ಹೆಚ್ಚಿನ ರೀತಿಯಲ್ಲಿ ಪ್ರಯತ್ನ ಮಾಡಿ ಅವರಿಗೆ ಪುನರ್ವಸತಿ, ಪುನರ್ನಿರ್ಮಾಣ ಮಾಡುವಂಥ ಕೆಲಸ ಕಾರ್ಯ ನಮ್ಮ ಇಲಾಖೆ ಮಾಡ್ತದೆ ಅನ್ನುವಂಥ ಭರವಸೆಯನ್ನು ಕೊಡ್ತಾ ಇದ್ದಾರೆ.
ಸರ್, ಯಾಕಂದ್ರೆ ನಿರಂತರವಾಗಿ ಈ ರೀತಿ ಮಾನವ ಮತ್ತೆ ಕಾಡು ಪ್ರಾಣಿಗಳ ಸಂಘರ್ಷಗಳು ನಡೀತಾ ಇದೆ ಒಂದಲ್ಲ ಒಂದು ಕಡೆ. ಆದ್ರೆ ಈ ತರ ವಿಷ ಉಣಿಸ್ಕೊಂಡೇ ಹೋಗ್ತಾ ಇದ್ರೆ ಮುಂದೆ ಹುಲಿಗಳ ಕಣಿಗೆ ಬೀಳಲ್ವಲ್ಲ ಸರ್, ನೋಡೋದಕ್ಕೂ ಸಿಗಲ್ವಲ್ಲ. ಮಾನವ ಪ್ರಾಣಿ ಸಂಘರ್ಷ ಅನಾದಿ ಕಾಲದಿಂದಲೂ ಇದೆ. ಇದಕ್ಕೆ ಪರಿಹಾರ ಸಹಬಾಳ್ವೆ. ಆ ಸಹಬಾಳ್ವೆಯತ್ತ ನಾವೆಲ್ಲ ಸಾಗಬೇಕಾಗಿದೆ. ಮತ್ತೆ ಇವತ್ತು ಇದ್ರ ಬಗ್ಗೆ ಹೆಚ್ಚಿನ ಅರಿವು ಮೂಡಿಸಿ ಅರಣ್ಯ ಕ್ಷೇತ್ರ ಜಾಸ್ತಿ ಮಾಡಿ ಇವತ್ತು ಅಲ್ಲಿರುವಂಥ ಏನು ಅಡೆತಡೆಗಳಿದ್ದಾವೆ, ಹ್ಯಾಬಿಟ್ಯಾಟ್ ಇವತ್ತು ಏನಿದೆ ಅರಣ್ಯ ಅಂದರೆ ವನ್ಯಜೀವಿಗಳ, ಅದನ್ನು ಸುಧಾರಣೆ ಮಾಡುವಂಥದ್ದು, ಇವೆಲ್ಲ ವಿಷಯಗಳು ಬಹಳಷ್ಟಿದೆ. ಮಾಡಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನ ಮಾಡ್ತಾ ಇದ್ದಾರೆ. ಸರ್, ತಾವು ಹೇಳಿದ್ರಿ ಅಲ್ಲಿ ಹಸುಗಳೇನೋ ಸುತ್ತ ಹೋದ್ರೆ ಅವರಿಗೆ ಪರಿಹಾರ ಕೊಡ್ತಕ್ಕಂಥ ಒಂದು ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದ್ದೀವಿ ಅಂತ. ಸಿಎಂ ಅವ್ರಿಗೆ ಏನಾದರೂ ಈ ಬಗ್ಗೆ ಚರ್ಚೆ ಮಾಡಿದ್ದೀರಾ, ಅಥವಾ ಆ ರೀತಿ ಹಸು ಏನಾದರೂ ತೀರ್ಕೊಂಡ್ರೆ ಅಥವಾ ಕೊಲ್ಲಲ್ಪಟ್ರೆ ಎಷ್ಟು ಪರಿಹಾರ ನೀಡಬೇಕು ಅನ್ನೊಂದು ತೀರ್ಮಾನ ಆಗಿದೆ ಸರ್? ನೋಡಿ, ಈಗ ಪ್ರಕೃತಿ ವಿಕೋಪದ ಅಡಿಯಲ್ಲಿ ಒಂದು ಹಸು ಸತ್ತರೆ ಅಥವಾ ಎಮ್ಮೆ ಸತ್ತರೆ ಏನು ಪರಿಹಾರ ಕೊಡಬೇಕು ಅಂತಿದೆ. ಅದೇ ಮಾದರಿಯಲ್ಲಿ ಪರಿಹಾರ ಕೊಡಿ ಅನ್ನುವಂಥದ್ದು ನಾನು ಹೇಳಿದ್ದೇನೆ. ಮತ್ತೆ ಅದರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೂ ಇವತ್ತು ಬೆಳಿಗ್ಗೆ ಹುಲಿ ಹತ್ಯೆ ಮಾಡಿದಂಥವರಿಗೆ ಬಂಧಿಸಿದ್ದೇವೆ ಅನ್ನುವಂಥ ಮಾತನ್ನು ವಿಷಯವನ್ನು ತಿಳಿಸಿದ್ದೇನೆ. ಮತ್ತು ಮುಖ್ಯಮಂತ್ರಿಯವರಿಗೆ ಸಮಯ ಕೇಳಿದ್ದೇನೆ. ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಅರಣ್ಯ ವಿಷಯಗಳ ಬಗ್ಗೆ ಒಂದು ಚರ್ಚೆ ಮಾಡಿ, ಒಂದು ಎಲ್ಲ ಇತರ ಇಲಾಖೆಯವರಿಗೂ ಆಹ್ವಾನ ಮಾಡಿ, ನಮ್ಮ ಸಮಸ್ಯೆಗಳೇನಿದೆ ಒಂದಾದ್ಮೇಲೆ ಒಂದು ಚರ್ಚೆ ಮಾಡಿ ಅದನ್ನು ಬಗೆಹರಿಸಿಕೊಳ್ಳುವಂಥ ರೀತಿಯಲ್ಲಿ ಒಂದು ಪ್ರಗತಿ ಪರಿಶೀಲನೆ ಸಭೆಗೆ ಸಮಯ ಕೊಡಿ ಅಂತೇಳಿ ವಿನಂತಿಯನ್ನು ಮಾಡಿದ್ದೇನೆ. ಸೊ ಇದಿಷ್ಟು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರ ಮಾತು. ಕ್ಯಾಮರಾ ಪರ್ಸನ್ ಧನರಾಜ್ ಜೊತೆ ಆನಂದಗುಡಿ, ಪವರ್ ಟಿವಿ.